ಸ್ನೇಹಿತರೆ, ಭೂಮಿ ಮೇಲಿರುವಂಥ ಕೆಲವೊಂದು ರಹಸ್ಯಮಯ ರಾಷ್ಟ್ರದ ಬಗ್ಗೆ ತಿಳಿದುಕೊಳ್ಳೋಣ. ಇಂದಿಗೂ ಕೂಡ ವಿಜ್ಞಾನಿಗಳ ಕೈಗೆ ಎಟುಕಲಾರದ ರಹಸ್ಯಗಳು ಹಾಗೇ ಇವೆ. ಬನ್ನಿ ಅದರ ಬಗ್ಗೆ ತಿಳಿಯೋಣ. ಅದಕ್ಕೂ ಮುಂಚೆ ನಮ್ಮ ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಸ್ಟರ್ ಐಲ್ಯಾಂಡ್. ಈ ಮೂರ್ತಿಗಳನ್ನ ಯಾರು ಕಟ್ಟಿದ್ರು? ಒಮ್ಮೆ ಕಲ್ಪನೆ ಮಾಡಿ. ಸಮುದ್ರದ ಮಧ್ಯೆ ಇರುವ ಒಂದು ಚಿಕ್ಕ ದ್ವೀಪ. ಅಲ್ಲಿ ಸಾವಿರಾರು ದೊಡ್ಡ ದೊಡ್ಡ ಕಲ್ಲಿನ ಮೂರ್ತಿಗಳು. ಪ್ರತಿಯೊಂದು ಮೂರ್ತಿ ಕೂಡ ಮಾನವನ ಮುಖದಂತೆ. ಕೆಲವು ಮೂರ್ತಿಗಳ ಎತ್ತರ 30 ಅಡಿಗೂ ಹೆಚ್ಚು. ಇದಕ್ಕೆ ಹೆಸರು ಈಸ್ಟರ್ ಐಲ್ಯಾಂಡ್. ಈ ದ್ವೀಪ ಪೆಸಿಫಿಕ್ ಸಮುದ್ರದ ಮಧ್ಯೆ ಇದೆ. ಇಲ್ಲಿ ದೊಡ್ಡ ಪ್ರಶ್ನೆಯೇನು ಗೊತ್ತಾ? ಈ ಮೂರ್ತಿಗಳನ್ನ ಯಾರು ಕಟ್ಟಿದ್ರು? ಇಷ್ಟು ದೊಡ್ಡ ಕಲ್ಲುಗಳನ್ನ ಹೇಗೆ ಸಾಗಿಸಿದ್ರು? ಅಲ್ಲಿ ಆ ಕಾಲದಲ್ಲಿ ಮೆಷೀನಿಲ್ಲ, ಲೋಹದ ಸಾಧನಗಳಿಲ್ಲ, ವಾಹನಗಳಿಲ್ಲ. ಆದ್ರೆ ಮೂರ್ತಿಗಳು ನಿಂತಿವೆ. ಅದು ಕೂಡ ಸರಿಯಾದ ಜಾಗದಲ್ಲಿ, ಸರಿಯಾದ ದಿಕ್ಕಿನಲ್ಲಿ. ವಿಜ್ಞಾನಿಗಳು ಹೇಳ್ತಾರೆ, ಹಳೆಯ ಜನರು ಕಟ್ಟಿರಬಹುದು. ಆದ್ರೆ ಹೇಗೆ ಅನ್ನೋ ಪ್ರಶ್ನೆಗೆ ಉತ್ತರ ಇಲ್ಲ. ಇದಕ್ಕಾಗಿಯೇ ಈಸ್ಟರ್ ಐಲ್ಯಾಂಡ್ ಇಂದಿಗೂ ರಹಸ್ಯವೇ. ನಾಜ್ಕಾ ಲೈನ್ಸ್, ಆಕಾಶದಿಂದ ಮಾತ್ರ ಕಾಣುವ ಚಿತ್ರಗಳು. ಈಗ ಪೆರು ದೇಶಕ್ಕೆ ಹೋಗೋಣ. ಅಲ್ಲಿ ಒಂದು ದೊಡ್ಡ ಮರುಭೂಮಿ. ಅದರ ಮೇಲೆ ವಿಚಿತ್ರವಾದ ಚಿತ್ರಗಳು. ಪಕ್ಷಿ, ಕೋತಿ, ಸರ್ಪ, ಸೀದಾ ರೇಖೆಗಳು. ಆದ್ರೆ ಆಶ್ಚರ್ಯ ಏನ್ ಗೊತ್ತಾ? ಭೂಮಿಯಿಂದ ನಿಂತು ನೋಡಿದ್ರೆ ಏನೂ ಕಾಣಲ್ಲ. ಆಕಾಶದಿಂದ ಮಾತ್ರ ಸ್ಪಷ್ಟವಾಗಿ ಕಾಣುತ್ತವೆ. ಅಂದ್ರೆ ಆ ಚಿತ್ರಗಳನ್ನ ಬಿಡಿಸಿದವರು ಆಕಾಶದಿಂದ ನೋಡೋ ಯೋಚನೆ ಮಾಡಿದ್ರೋ? ಆ ಕಾಲದಲ್ಲಿ ವಿಮಾನ ಇಲ್ಲ, ಡ್ರೋನ್ ಇಲ್ಲ, ಎತ್ತರದಿಂದ ನೋಡೋ ವ್ಯವಸ್ಥೆ ಇಲ್ಲ. ಹಾಗಿದ್ರೆ ಅವರು ಹೇಗೆ ಇಷ್ಟು ಪರ್ಫೆಕ್ಟ್ ಚಿತ್ರ ಬಿಡಿಸಿದ್ರು? ಕೆಲವರು ಹೇಳ್ತಾರೆ, ದೇವರಿಗೆ ಅರ್ಪಣೆ, ಕ್ಯಾಲೆಂಡರ್, ಏಲಿಯನ್ ಸಂದೇಶ. ಇವತ್ತಿಗೂ ನಾಜ್ಕಾ ಲೈನ್ಸ್ ಯಾಕೆ, ಹೇಗೆ, ಯಾರಿಗಾಗಿ ಅನ್ನೋದು ಸ್ಪಷ್ಟವಾಗಿಲ್ಲ. ಕಾಂಚನಜಂಗಾ, ವಿಶ್ವದ 3ನೇ ಎತ್ತರದ ಬೆಟ್ಟ. ಭಾರತ ಮತ್ತು ನೇಪಾಳದ ಗಡಿಯಲ್ಲಿ ಇರುವ ಈ ಬೆಟ್ಟ ವಿಶ್ವದ 3ನೇ ಎತ್ತರದ ಶಿಖರ. ಇದು ಕೇವಲ ಬೆಟ್ಟ ಅಲ್ಲ, ಅಲ್ಲಿನ ಜನರಿಗೆ ಪವಿತ್ರ ಸ್ಥಳ. ಇದು ಇಂದಿಗೂ ರಹಸ್ಯ ಆಗಿರೋದು ಇದರ ಪವಿತ್ರತೆಯಿಂದ. ಹೇಗೆ ಅಂತ ಕೇಳಿ, ಈ ಬೆಟ್ಟವನ್ನ ಏರೋದು ಎಲ್ಲಾ ಪರ್ವತಾರೋಹಿಗಳಿಗೂ ಕನಸು. ಆದ್ರೆ ಎಲ್ಲರೂ ಅದನ್ನ ಏರಲ್ಲ. ಯಾಕೆ ಗೊತ್ತಾ? ಅಲ್ಲಿನ ಜನರ ನಂಬಿಕೆ ಪ್ರಕಾರ ಈ ಬೆಟ್ಟದ ಮೇಲೆ ದೇವರು ವಾಸಿಸುತ್ತಾರೆ. ಹಾಗಾಗಿ ಆ ಬೆಟ್ಟದ ತುದಿಯನ್ನ ಯಾರೂ ಮುಟ್ಟಲಿಲ್ಲ. ಒಂದು ಸಲ ಏರಿ ಅಶ್ಚರಿ ಮಾಡಿದ್ರು, ಆದ್ರೆ ಆ ತುದಿಗೆ ಸ್ವಲ್ಪ ಕೆಳಗೆ ನಿಂತಿದ್ರು. ಯಾಕೆಂದ್ರೆ ಅಲ್ಲಿನ ಜನರ ಭಾವನೆಗೆ ಗೌರವ ಕೊಡಬೇಕು ಅಂತ. ಸೊ ಬೆಟ್ಟ ಜಯ ಮಾಡಿದ್ರು, ಆದ್ರೆ ಆ ಪವಿತ್ರ ಸ್ಥಳವನ್ನ ಮುಟ್ಟಲಿಲ್ಲ. ಇದೇ ಕಾಂಚನಜಂಗಾದ ಸ್ಪೆಷಲ್. ಹಳೆಯ ನಂಬಿಕೆಗಳು ಮತ್ತು ಮನುಷ್ಯನ ಸಾಧನೆಯ ನಡುವಿನ ಸಮತೋಲನ. ಬರ್ಮ್ಯೂಡಾ ಟ್ರಯಾಂಗಲ್, ನಾಪತ್ತೆ ಹಡಗುಗಳು. ಈಗ ಭಯಂಕರ ವಿಷಯ. ಅಟ್ಲಾಂಟಿಕ್ ಸಮುದ್ರದಲ್ಲಿ ಒಂದು ಪ್ರದೇಶ ಇದೆ. ಅದಕ್ಕೆ ಹೆಸರು ಬರ್ಮ್ಯೂಡಾ ಟ್ರಯಾಂಗಲ್. ಈ ಜಾಗದಲ್ಲಿ ಹಡಗುಗಳು ಕಾಣೆಯಾಗಿವೆ, ವಿಮಾನಗಳು ಸಂಪರ್ಕ ಕಳೆದುಕೊಂಡಿವೆ, ಕಾಂಪಸ್ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯ ಅಂದ್ರೆ ಒಂದೇ ಒಂದು ಹಡಗಲ್ಲ, ಹಲವಾರು ವರ್ಷಗಳಿಂದ ಅನೇಕವು. ಕೆಲವರು ಬದುಕಿ ಬಂದವರು ಹೇಳ್ತಾರೆ, ಆಕಾಶ ಬಣ್ಣ ಬದಲಾಗುತ್ತೆ, ಸಮಯ ನಿಧಾನವಾಗಿ ಹೋಗುತ್ತೆ, ದಿಕ್ಕೇ ಗೊತ್ತಾಗಲ್ಲ ಅಂತ. ವಿಜ್ಞಾನಿಗಳು ಹೇಳ್ತಾರೆ, ಹವಾಮಾನ ಕಾರಣ ಅಂತ. ಆದ್ರೆ ಎಲ್ಲಾ ಘಟನೆಗಳಿಗೆ ಒಂದೇ ಉತ್ತರ ಇಲ್ಲ. ಇದಕ್ಕಾಗಿಯೇ ಬರ್ಮ್ಯೂಡಾ ಟ್ರಯಾಂಗಲ್ ಇಂದಿಗೂ ಭಯದ ಹೆಸರು. 50 ವರ್ಷ ಉರಿಯುತ್ತಿರುವ ಬೆಂಕಿ. ಇದು ನಿಜಕ್ಕೂ ಭಯಂಕರ. ತುರ್ಕ್ಮೆನಿಸ್ತಾನ್ ಅನ್ನೋ ದೇಶದಲ್ಲಿ ಮರಳಿನ ಮಧ್ಯೆ ಒಂದು ದೊಡ್ಡ ಗುಂಡಿ ಇದೆ. ಅದರಲ್ಲಿ ದಿನವೂ ಬೆಂಕಿ ಉರಿಯುತ್ತೆ. ರಾತ್ರಿ ನೋಡಿದ್ರೆ ನರಕದಂತೆ ಕಾಣುತ್ತೆ. ಈ ಗುಂಡಿಗೆ ಹೆಸರು ನರಕದ ಬಾಗಿಲು. ಇದು ಹೇಗೆ ಶುರುವಾಯ್ತು ಗೊತ್ತಾ? 1970ರಲ್ಲಿ ಗ್ಯಾಸ್ ಹುಡುಕುವಾಗ ಅಕಸ್ಮಾತ್ತಾಗಿ ಭೂಮಿ ಕುಸಿತ. ಅಲ್ಲಿ ವಿಷ ಗ್ಯಾಸ್ ಇತ್ತು. ಅದನ್ನ ಸುಡೋಕೆ ಬೆಂಕಿ ಹಚ್ಚಿದ್ರು. ಅವರು ಯೋಚಿಸಿದ್ದು 2-3 ದಿನದಲ್ಲಿ ಬೆಂಕಿ ಆರಿಬಿಡುತ್ತೆ ಅಂತ. ಆದ್ರೆ 50 ವರ್ಷ ಕಳೆದ್ರೂ ಇನ್ನೂ ಬೆಂಕಿ ಉರಿಯತ್ತಲೇ ಇದೆ. ಇವತ್ತಿಗೂ ಅದನ್ನ ಆರಿಸೋಕೆ ಯಾರಿಗೂ ಆಗಿಲ್ಲ. ಈ ಜಾಗಗಳನ್ನ ನೋಡಿದ್ರೆ ಒಂದು ಪ್ರಶ್ನೆ ಬರುತ್ತೆ. ನಾವು ಎಲ್ಲವನ್ನೂ ಗೊತ್ತಿದ್ದೀವಿ ಅಂತ ಭಾವಿಸ್ತೀವಿ. ಆದರೆ ಭೂಮಿ ಇನ್ನೂ ತುಂಬಾ ರಹಸ್ಯಗಳಿಂದ ತುಂಬಿದೆ. ವಿಜ್ಞಾನ ಎಷ್ಟೇ ಮುಂದುವರಿದ್ರೋ
ಕೆಲವು ಪ್ರಶ್ನೆಗಳಿಗೆ ಇನ್ನೂ ಉತ್ತರ ಇಲ್ಲ. ನಿಮಗೆ ಇಂತಹ ರಹಸ್ಯ, ಆಶ್ಚರ್ಯ, ಭಯ ಹುಟ್ಟಿಸುವ ವಿಷಯಗಳು ಇಷ್ಟವಾದರೆ ಈ ವಿಡಿಯೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.